ಇದಕ್ಕೆ ಮೂಲ ಕಾರಣ ಕರ್ನಾಟಕದ ನಮ್ಮ ಏನು ತಂಡ ಇದೆ, ಬಿ ಜೆ ಪಿಯಲ್ಲಿ ಇರುವಂಥ ಏನು ವಿಜೇಂದ್ರ ಚೇಲಾಗಳನ್ನು ಬಿಟ್ಟು ನಿಜವಾಗಿಯೂ ನಮ್ಮ ದೇಶದ ಜನರ ಪರವಾಗಿ, ನಮ್ಮ ರೈತರ ಪರವಾಗಿ, ನಮ್ಮ ಮಠ ಮಾನ್ಯಗಳ ಪರವಾಗಿ ಮತ್ತು ನಮ್ಮ ಸರ್ಕಾರದ ಆಸ್ತಿಯ ಪರವಾಗಿ ಹೋರಾಟ ಮಾಡಿದವರು ನಾವು ಮೊದಲು ಪ್ರಾರಂಭ ಮಾಡಿದವರು. ಕುಮಾರ್ ಬಂಗಾರಪ್ಪನವರು, ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಎನ್ ಆರ್ ಸಂತೋಷ್ ಅವರು, ವಿ ಪಿ ಹರೀಶ್ ಅವರು, ಜಿ ಎಮ್ ಸಿದ್ದೇಶ್ ಅವರು ಮತ್ತು ನಮ್ಮ ರಾಯಚೂರಿನ ಮಾಜಿ ಸಂಸದರು ನಾಯಕ್ ಅವರು, ಪ್ರಕಾಶ್ ಖಂಡ್ರೆ ಅವರು, ಅನೇಕರು ಇವತ್ತೇನು ಇಡೀ ರಾಜ್ಯ ಸುತ್ತಿ ಪ್ರತಿಯೊಂದು ಜಿಲ್ಲೆ ಮತ್ತು ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಏನು ವಕಫ್ನಿಂದ ಇವತ್ತು ಯಾವ ರೀತಿ ಈ ಒಂದು ಕೆಟ್ಟ ಕರಾಳ ಶಾಸನದಿಂದ ನಮ್ಮ ರೈತರ ಜಮೀನು ನುಂಗುವಂಥದ್ದು, ಮಠಾಧೀಶರು ಸುಮಾರು 400-500 ವರ್ಷಗಳ ಇತಿಹಾಸವಿರುವಂಥ ಮಠಾಧೀಶರು ಸಹಿತ ಮಠಗಳನ್ನು ಹೋಗುವಂಥ ಪರಿಸ್ಥಿತಿ ಅದು. ಅದರಿಂದ ನಿನ್ನೆ ಲೋಕಸಭೆಯಲ್ಲಿ ಪಾಸಾಗಿದೆ, ಇನ್ನು ಸಹಜವಾಗಿ ರಾಜ್ಯಸಭೆಯಲ್ಲಿ ಪಾಸಾಗ್ತದೆ. ಇನ್ನು ಮುಂದೆ ವಕಫ್ ಯಾವ್ದು ಬೇಕಾದರೂ ಆಸ್ತಿಯನ್ನು ಕ್ಲೇಮ್ ಮಾಡಲಿಕ್ಕೆ ಅಧಿಕಾರ ಇರುವುದಿಲ್ಲ. ಅದಕ್ಕೆ ನಾನು ಇದನ್ನು ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಬೆಲೆ ಏರಿಕೆ